ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದುರ್ಯೋಧನ ಭೀಷ್ಮರ ಮುಖದಿಂದ ಸೈನ್ಯದ ರಥಿ ಮತ್ತೆ ಅಧಿರಥಿಯ ವಿವರಣೆಯನ್ನ ಕೇಳೋದು. ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಭೀಷ್ಮಾಚಾರ್ಯರು ದುರ್ಯೋಧನನ ಪಕ್ಷದಲ್ಲಿದ್ದಂತಹ ಬೇಕಾದಷ್ಟು ರಥಿಗಳ ಅಧಿರಥಿಗಳ ಹೆಸರುಗಳನ್ನೆಲ್ಲ ಹೇಳಿದ್ರು. ದ್ರೋಣಾಚಾರ್ಯರ ಒಂದು ಕೆಪಾಸಿಟಿ ಏನು ಅದ್ರ ಬಗ್ಗೆನೂ ಹೇಳಿದ್ರು. ಆಮೇಲೆ ಗಾಂಧಾರ ರಾಜನ ಬಗ್ಗೆನೂ ಹೇಳಿದ್ರು, ಅವನು ಕೂಡ ಒಬ್ಬ ರಥಿ ಅಂತ ಅಂದ್ಬಿಟ್ಟು. ಆದರೆ ಕರ್ಣನ ಬಗ್ಗೆ ಹೇಳಬೇಕಾದ್ರೆ ಮಾತ್ರ ಅವನನ್ನ ಅರ್ಧರಥಿ ಅಂತ ನಾನು ತಿಳ್ಕೊಳ್ತೀನಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅವನು ಯಾವಾಗ್ಲೂ ನಿನ್ನನ್ನ ಪಾಂಡವರ ಜೊತೆ ಜಗಳ ಮಾಡೋದಕ್ಕೆ ಪ್ರಚೋದನೆ ಮಾಡ್ತಿರ್ತಾನೆ. ಬಹಳ ಅಭಿಮಾನಿ, ಬಕ್ವಾದಿ ಮತ್ತೆ ನೀಚ ಪ್ರಕೃತಿ ಇರುವಂಥವನು. ಅವನು ರಥಿನೂ ಅಲ್ಲ, ಅಧಿರಥಿನೂ ಅಲ್ಲ, ಅವನೊಬ್ಬ ಅರ್ಧರಥಿ ಅಂತ ನಾನು ತಿಳ್ಕೊಳ್ತೀನಿ. ಅವನೇನಾದ್ರೂ ಅರ್ಜುನನ ಮುಂದೆ ಹೋದ್ರೆ ಅವನ ಕೈಯಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಅದೇ ಸಮಯಕ್ಕೆ ಸರಿಯಾಗಿ ದ್ರೋಣಾಚಾರ್ಯರು ಹೇಳ್ತಾರೆ, ಭೀಷ್ಮರೇ, ನೀವು ಏನು ಹೇಳ್ತಾ ಇದ್ದೀರೋ ಅದೆಲ್ಲ ಸರಿಯಾಗೇ ಇದೆ. ನೀವು ಹೇಳೋದು ಯಾವತ್ತೂ ಸುಳ್ಳಾಗೋದಿಲ್ಲ. ನಾನು ಕೂಡ ಪ್ರತಿಯೊಂದು ಯುದ್ಧದಲ್ಲೂ ಕೂಡ ಇವನನ್ನ ತನ್ನ ಬಗ್ಗೆ ತಾನೇ ಬಡಾಯಿ ಕೊಚ್ಕೊಳ್ಳೋದನ್ನ ಮತ್ತೆ ಆಮೇಲೆ ಅಲ್ಲಿಂದ ಓಡ್ತಾ ಇರೋದನ್ನ ನೋಡಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಕರ್ಣನ ಬಗ್ಗೆ ಇಲ್ಲಿ ಅವರು ಕೂಡ ಹೇಳ್ತಾರೆ, ಹೌದು ಹೌದು, ನಾನು ನೋಡಿದ್ದೀನಿ, ತುಂಬಾ ಬಡಾಯಿ ಕೊಚ್ಕೊಳ್ತಾನೆ, ನಾನು ಹಿಂಗ್ ಮಾಡ್ಬಿಡ್ತೀನಿ, ನಾನು ಹಂಗ್ ಮಾಡ್ಬಿಡ್ತೀನಿ ಅಂತ. ಆದ್ರೆ ಯುದ್ಧ ಅಥವಾ ಏನಾದ್ರೂ ಆದಾಗ ಅಲ್ಲಿಂದ ಇವನು ಓಡೋಗೋದನ್ನ ನೋಡಿದ್ದೇನೆ ಹೊರತು ಅವನು ಯಾವತ್ತು ಗೆದ್ದಿರೋದನ್ನ ನೋಡೇ ಇಲ್ಲ. ಇವನು ಬೇಜವಾಬ್ದಾರಿ ಇರುವಂಥವನು. ಅದಕ್ಕೋಸ್ಕರ ನಾನು ಕೂಡ ಇವನನ್ನ ಅರ್ಧರಥಿ ಅಂತಾನೆ ತಿಳ್ಕೊಳ್ತೀನಿ ಅಂತಂದ್ಬಿಟ್ಟು ದ್ರೋಣಾಚಾರ್ಯರು ಕೂಡ ಅದನ್ನೇ ಹೇಳ್ತಾರೆ. ಭೀಷ್ಮ ಮತ್ತೆ ದ್ರೋಣರ ಈ ಮಾತುಗಳನ್ನ ಕೇಳಿ ಕರ್ಣನ ಹುಬ್ಬು ಮೇಲಕ್ಕೇರುತ್ತೆ. ಅಂದ್ರೆ ಅವನಿಗೆ ಕೋಪ ಬರುತ್ತೆ, ಆಶ್ಚರ್ಯ ಆಗತ್ತೆ. ಅವನು ಕೋಪ ಮಾಡ್ಕೊಂಡು ಹೇಳ್ತಾನೆ, ಪಿತಾಮಹರೇ, ನನ್ನ ಅಪರಾಧ ಏನು ಇಲ್ಲದೆ ಇದ್ರೂ ಕೂಡ ನೀವು ನನ್ನ ಮೇಲೆ ದ್ವೇಷ ಇರೋ ಕಾರಣದಿಂದ ಇದೇ ರೀತಿ ನನ್ನನ್ನು ಮಾತಲ್ಲೇ ಯಾವಾಗಲೂ ವಾಕ್ ಬಾಣಗಳಿಂದ ಚುಚ್ತಾ ಇರ್ತೀರಾ. ಅಂದ್ರೆ ಮಾತಿನ ಬಾಣಗಳಿಂದಾನೇ ನನಗೆ ನೋವು ಕೊಡ್ತಾ ಇರ್ತೀರಾ. ನಾನು ಕೇವಲ ರಾಜ ದುರ್ಯೋಧನನ ಕಾರಣದಿಂದಾನೇ ನಿಮ್ಮ ಈ ಮಾತುಗಳನ್ನೆಲ್ಲ ಸಹಿಸ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ನನ್ನನ್ನ ಅರ್ಧರಥಿ ಅಂತ ತಿಳ್ಕೊಂಡಿದ್ರೆ ಇಡೀ ಜಗತ್ತು ಕೂಡ ಈ ರೀತಿ ಯೋಚಿಸಿ ಏನು ಅಂತ ಭೀಷ್ಮರು ಸುಳ್ಳನ್ನ ಹೇಳೋದಿಲ್ಲ ಅಂತ ತಿಳ್ಕೊಂಡು ನನ್ನನ್ನ ಅರ್ಧರಥಿ ಅಂತಾನೆ ತಿಳ್ಕೊಳ್ತಾರೆ. ಅಂದ್ರೆ ನೀವು ಹೇಳಿದ್ದನ್ನ ಅವ್ರು ಒಪ್ಕೊಳ್ತಾರೆ. ನೀವು ಸುಮ್ಮನೆ ನನ್ನ ಮೇಲೆ ದ್ವೇಷ ಇರೋ ಕಾರಣದಿಂದ ನೀವು ನನ್ನನ್ನ ಅರ್ಧರಥಿ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಕುರುನಂದನನೇ, ಹೆಚ್ಚು ಆಯಸ್ಸು ಆಗೋದ್ರಿಂದ ಅಥವಾ ಕೂದಲು ಬೆಳ್ಳಗಾಗುತ್ತಲ್ಲ ಅದರಿಂದ ಅಥವಾ ಹಣ ಅಥವಾ ಇನ್ನೂ ತುಂಬಾ ಜನ ಕುಟುಂಬ ಇರುವಂತಹ ಕಾರಣದಿಂದ ಯಾವುದೇ ಕ್ಷತ್ರಿಯನನ್ನ ಮಹಾರಥಿ ಅಂತ ಕರೆಯೋದಿಲ್ಲ. ಕ್ಷತ್ರಿಯನಂತೂ ಬಲದ ಕಾರಣದಿಂದ ಅವನು ಶ್ರೇಷ್ಠ ಅಂತ ಅನ್ನಿಸ್ಕೊಳ್ತಾನೆ ಹೊರತು ತನಗೆ ದೊಡ್ಡ ಕುಟುಂಬ ಇದೆ ಅಥವಾ ಕೂದಲು ಬೆಳಗಾಗೋಗಿದೆ ಅಥವಾ ಹೆಚ್ಚು ವಯಸ್ಸಾಗಿದೆ ಅನ್ನೋ ಕಾರಣದಿಂದ ಅವನು ಶ್ರೇಷ್ಠ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇದೇ ರೀತಿ ಬ್ರಾಹ್ಮಣ ವೇದ ಮಂತ್ರಗಳ ಜ್ಞಾನದಿಂದ, ವೈಶ್ಯ ಅಧಿಕ ಧನದಿಂದ ಮತ್ತೆ ಶೂದ್ರ ಅಧಿಕ ಆಯಸ್ಸು ಇರುವ ಕಾರಣದಿಂದ ಶ್ರೇಷ್ಠ ಅಂತ ತಿಳ್ಕೊಳ್ತಾರೆ. ಅಂದ್ರೆ ಒಬ್ಬ ಕ್ಷತ್ರಿಯನಿಗೆ ಯಾವ ಗುಣ ಇರ್ಬೇಕು ಹೇಳಿ? ಬಲ ಇರ್ಬೇಕು. ಆ ಕಾರಣದಿಂದ ಎಷ್ಟು ಬಲ ಅವನು ಪ್ರದರ್ಶನ ಮಾಡ್ತಾನೋ, ತೋರಿಸ್ತಾನೋ ಯುದ್ಧದಲ್ಲಿ ಅಥವಾ ಬೇರೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಅವನ ಬಲದ ಕಾರಣದಿಂದ ಅವನನ್ನ ಶ್ರೇಷ್ಠ ಅಂತ ಹೇಳೋದು. ಬ್ರಾಹ್ಮಣರು ಎಷ್ಟು ವೇದ ಮಂತ್ರಗಳ ಜ್ಞಾನವನ್ನ ಪಡ್ಕೊಂಡಿದ್ದಾರೆ ಅದರಿಂದ ಅವರನ್ನ ಬ್ರಾಹ್ಮಣ ಅಂತ ಕರೆಯೋದು. ಎಷ್ಟು ಹೆಚ್ಚು ಸಂಪಾದನೆ ಮಾಡಿ ಧನವನ್ನ ಸಂಗ್ರಹಣೆ ಮಾಡಿರ್ತಾನೋ ಅದರಿಂದ ವೈಶ್ಯ ಅಂತ ಅವನನ್ನು ತಿಳ್ಕೊಳ್ಳೋದು. ಅಷ್ಟು ಶ್ರೇಷ್ಠ ವೈಶ್ಯ ಅವನು ಅಂತಂದ್ಬಿಟ್ಟು. ಆಮೇಲೆ ಒಬ್ಬ ಶೂದ್ರನಿಗೆ ಆಯಸ್ಸು ಎಷ್ಟಿರುತ್ತೋ ಅದರ ಕಾರಣದಿಂದ ಅವನನ್ನ ಶ್ರೇಷ್ಠ ಅಂತ ತಿಳ್ಕೊಳ್ತಾರೆ ಹೊರತು ಬೇರೆ ಕಾರಣದಿಂದ ಅಲ್ಲ. ನೀವು ರಾಗದ್ವೇಷದಿಂದ ತುಂಬ ಹೋಗಿದ್ದೀರಾ. ಅಂದ್ರೆ ನಿಮಗೆ ರಾಗದ್ವೇಷ ಇದೆ, ನನ್ನ ಮೇಲೆ ದ್ವೇಷ ಇರೋ ಕಾರಣದಿಂದ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ. ಅದಕ್ಕೆ ನೀವು ಮೋಹಕ್ಕೆ ವಶರಾಗಿ ಮನಸ್ಸಿಗೆ ಬಂದ ಹಾಗೆ ರಥಿ ಮತ್ತೆ ಅಧಿರಥಿಗಳ ವಿಭಾಗವನ್ನ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ತನ್ನ ಮನಸ್ಸಿನ ನೋವನ್ನ ಅಥವಾ ತನಗೆ ಬಂದಂತ ಆಕ್ರೋಶವನ್ನ ಅವ್ರ ಹತ್ರ ಹೇಳ್ತಾನೆ. ಮುಂದೇನು ಹೇಳ್ತಾನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.